ಮೋದಿ ನಮ್ಮ ಹೆಣ್ಮಕ್ಳ ಬಗ್ಗೆ ಬಹಳ ಏನು ವಸ್ತು ತಿದ್ದುಪಡಿ ತಂದು ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಸುಳ್ಳು ಬಡ್ಕ ಮಾತಾಡ್ತಾ ಇದ್ದಾನೆ. ವಿಚಾರ ಸಂದರ್ಭದಲ್ಲಿ ನಮ್ಮ ಆ ಹುಡುಗಿಯರು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಆ ಕಾನೂನು ತಗೊಂಡ್ಬಂದಿದ್ರು. ಏನಿದ್ದಾರೆ ಹಿಜಾಬ್ ನಮ್ ಸೆರೆಗಾಕಂಗಿಲ್ಲ. ನಮ್ಮ ಹೆಣ್ಮಕ್ಳು ಎಲ್ಲಾ ಸಮಾಜದ ಹೆಣ್ಮಕ್ಳು ಸೆರೆಗಾಕೊಂಡು ಹೊರಗೆ ಹೋಗ್ತಾರೆ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಪರಂಪರೆ ರೀ. ಇದು ನಾವು ಅನುಸರಿಸಬೇಕಾಗ್ತದೆ. ಯಾರು ಬಾಂಬೆಯಲ್ಲಿ ಅಂಬಾನಿ ಮನೆ ಇದೆ, ಅದು ಉಳಿಸೋಕೋಸ್ಕರ ಈ ಒಂದು ಕಾನೂನು ತಗೊಂಡ್ ಬಂದಿದೆ. ಅಂಬಾನಿ ಮನೆ ಉಳಿಸೋಕೋಸ್ಕರ ತಾನೇನು ಇದು ಯಾವುದೇ ಆಸ್ತಿ ಸರ್ಕಾರದ ಆಸ್ತಿ ಅದು ಈ ತರ ಏನು ಬದಲಾವಣೆ ಮಾಡಲಿಕ್ಕೆ ಹೋಗ್ತಿಲ್ಲ. ಈ ಒಂದು ಮಕ್ಕಳು ಏನಿದೆ ಅದನ್ನು ನಾವು ಉಳಿಸಿರ್ತೀವಿ. ಇದಕ್ಕೋಸ್ಕರ ಶಾಲೆ ಮಾಡ್ತೀವಿ. This video present by We Care Hospital towards healthy life, well-qualified doctors team and 24/7 medical facility, 24/7 treatment facility at Mysore Medical Complex beside Anjuman School, BB Road, Shahpur. ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ತಲೆನು ಬಹಳ ಜನ ಬಂದಿದ್ದಾರೆ. ಅಂದ್ರೆ ಪಾಪ ನಮಗೋಸ್ಕರ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂತಂದ್ರೆ ನಾವು ಹೋರಾಟ ಮಾಡಿದ್ರೆ ಪೊಲೀಸರಿಗೆ ಯಾವುದೋ ಒಂದು ಚೂರು ಪ್ರಾಬ್ಲಮ್ ಆಗಲಾರ್ದಂಗೆ, ಇಲ್ಲಿ ಕಾನೂನಿಗೆ ಧಕ್ಕೆ ಆಗಲಾರ್ದಂಗೆ ಜವಾಬ್ದಾರಿಯುತವಾಗಿ ನಾವು ಹೋರಾಟ ಮಾಡ್ತೀವಿ. ತಮ್ಗೆ ಕೆಲವೊಬ್ಬರ ಕಡೆಯಿಂದ ಪ್ರಾಬ್ಲಮ್ ಇದೆ, ಅದು ಯಾರನ್ನೋದು ತಮಗೆ ಗೊತ್ತಿದೆ ಅಂತ ಕಿಡಿಗೇಡಿಗಳು ಬಂದಾಗ ತಾವು ಪರ್ಮಿಷನ್ ಕೊಡಬೇಡಿ ದಯಮಾಡಿ. ಇಲ್ಲಿರ್ತಕ್ಕಂಥ ಸೌಲಭ್ಯತೆ ಅದು ಹಳಿಗೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಗೆ ಒಂದು ನಮ್ಮ ನಾಯಕರು ಮಾತಾಡುವಂತ ಸಂದರ್ಭದಲ್ಲಿ ಮೊನ್ನೆ ಯತ್ನಾಳ್ ಬಿಜೆಪಿ ಪೈಗಂಬರ್ ಬಗ್ಗೆ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾನೆ. ನಮ್ಗೆ ಅದು ಕೂಡ ನೋವಿದೆ. ಅದು ಮಾಡ್ಬೇಕಾ ಇಲ್ಲ ಇದು ಮಾಡ್ಬೇಕು. ದಿನನಿತ್ಯ ನಮಗೆ ತೊಂದರೆ ಕೊಡುವಂತ ಪ್ರಯತ್ನ ಇಲ್ಲಿ ಬಿಜೆಪಿ RSS ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ನೋವನ್ನು ತಾವು ಕೂಡ ಸ್ವಲ್ಪ ಪರಿಗಣಿಸಬೇಕು. ಯಾಕೆಂತಂದ್ರೆ ಇಲ್ಲಿ ಸ್ವತಂತ್ರ ಇದೆ. ಈ ಒಂದು ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ನಮಗೂ ಕೂಡ ಇದೆ, ಅರಿವಿದೆ. ಯಾಕಂತಂದ್ರೆ ದಿನಕ್ಕೆ ಎಷ್ಟು ಸಲ ಹೋರಾಟ ಮಾಡ್ಬೇಕಪ್ಪ, ಎಷ್ಟು ಸಲ ನಾವು ಪರ್ಮಿಷನ್ ತಗೋಬೇಕು, ಎಷ್ಟು ಸಲ ಬೀದಿಗೆ ಇಳಬೇಕು. ಆದ್ರೆ ಅನಿವಾರ್ಯ. ಈ ದೇಶ ಹೋರಾಟ ಮುಖಾಂತರ ಈ ದೇಶ ಸ್ವತಂತ್ರ ಆಗಿದೆ ಬಂಧುಗಳೇ. ಆದ್ದರಿಂದ ಈ ಮೋದಿ ನಮ್ಮ ಹೆಣ್ಮಕ್ಳ ಬಗ್ಗೆ ಬಹಳ ಏನು ವಸ್ತು ತಿದ್ದುಪಡಿ ತಂದು ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಸುಳ್ಳು ಬಡ್ಕ ಮಾತಾಡ್ತಾ ಇದ್ದಾನೆ. ಅದು ಆಗ್ಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ, ಯಾವುದೂ ಸಾಧ್ಯ ಇಲ್ಲ. ಕೇಳಿ, ಹಿಜಾಬ್ ಸಂದರ್ಭದಲ್ಲಿ ನಮ್ಮ ಆ ಹುಡುಗಿಯರು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಆ ಕಾನೂನು ತಗೊಂಡ್ ಬಂದಿರು. ಏನಿದ್ದಾರೆ ಹಿಜಾಬ್ ನಮ್ ಸೆರೆಗಾಕಂಗಿಲ್ಲ. ನಮ್ಮ ಹೆಣ್ಮಕ್ಳು ಎಲ್ಲಾ ಸಮಾಜದ ಹೆಣ್ಮಕ್ಳು ಸೆರೆಗಾಕೊಂಡು ಹೊರಗೆ ಹೋಗ್ತಾರೆ. ಯಾರಾದ್ರೂ ಬೇರೆಯವ್ರು ಬಂದ್ರೆ ಅವ್ರು ಮುಂದೆ ಬರಂಗಿಲ್ಲ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಪರಂಪರೆ ರೀ. ಇದು ನಾವು ಅನುಸರಿಸಬೇಕಾಗ್ತದೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಬಂದಿದ್ದು ಈ ಮೋದಿ ಅಮಿತ್ ಶಾದೇನೋ ಸ್ಟ್ರಾಟಜಿ ಇದೆ, ಅವ್ರದ್ದೇನು ಪ್ಲಾನ್ ಇದೆ. ನಾವು ಈ ಒಂದು ಕಾನೂನು ಜಾರಿಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಖಂಡಿತವಾಗಿ ನಾವು ಇದನ್ನು ವಿರೋಧಿಸ್ತಾ ಇರ್ತೀವಿ. ಆದ್ರೆ ಯಾರು ಬಾಂಬೆಯಲ್ಲಿ ಅಂಬಾನಿ ಮನೆ ಇದೆ, ಅದನ್ನು ಉಳಿಸೋಕೋಸ್ಕರ ಈ ಒಂದು ಕಾನೂನು ತಗೊಂಡು ಬಂದಿದ್ದಾರೆ. 14 ತಿದ್ದುಪಡಿ ತಗೊಂಡು ಬಂದಿದ್ದಾರೆ. 14 ಮೆಮೊರಂಡಮ್ ಇದೆ. ನಾವು ಅದ್ರ ಸವಿಸ್ತಾರವಾಗಿ ತಮಗೆ ಗೊತ್ತಿರ್ತದೆ, ಹೇಳ್ತೀನಿ. ಆದ್ರೆ ಈಗ ಸಮಯದ ಅಭಾವ ಇದೆ. ಈ ಅಂಬಾನಿ ಮನೆ ಉಳಿಸೋಕೋಸ್ಕರ ತಾನೇನು ಇದು ಯಾವುದೇ ಆಸ್ತಿ ಸರ್ಕಾರದ ಆಸ್ತಿ ಮಾಡೋದಿಲ್ಲ. ಈ ತರ ಏನು ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಈ ಒಂದು ಮಕ್ಕಳು ಏನಿದೆ ಅದನ್ನು ನಾವು ಉಳಿಸಿರ್ತೀವಿ. ಇದಕ್ಕೋಸ್ಕರ ಶಾಲೆ ಮಾಡ್ತೀವಿ. ದಿನನಿತ್ಯ ಮತ್ತೆ ಒಂದ್ಸಲ ಹೋರಾಟ ಮಾಡುವಂತ ಸಂದರ್ಭ ಬಂದರೂ ಕೂಡ ನಾವೆಲ್ಲ ಸಮಾಜದವರು ಸೇರಿ ಈ ಒಂದು ಶಾಸ್ತ್ರತೆಯನ್ನ ಇದೀಗ ವಿಶೇಷತೆ ಆ ಎಲ್ಲ ಕರ್ನಾಟಕಕ್ಕಾಗಲಿ ಇಂಡಿಯಾಕ್ಕೆ ಕೂಡ ನಾವು ಭಾರತ ದೇಶದಲ್ಲಿ ಒಂದು ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಸಮಯದ ಅಭಾವಿತ ಕಾರಣ ತಾವೆಲ್ಲರೂ ಈ ಒಂದು ಬಿಸಿಲಿನಲ್ಲಿ ಬಂದು ಬಹಳಷ್ಟು ಯುವಕರು ತಮ್ಗೆ ಏನೇನೋ ಶುಗರ್ ಇರ್ಬೋದು, ಏನೇನೋ ಪ್ರಾಬ್ಲಮ್ ಇರ್ಬೋದು ಬಂದು ಸೇರಿದ್ರೆ ಮಾಧ್ಯಮದವರು